ಬೆಂಗಳೂರಿನ ಚಂದ್ರು ಕೊಲೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿರೋದು ಯಾಕೆ? ಹಿಂದೂ ಸಂಘಟನೆಗಳ ವಿರುದ್ಧ ಗರಂ ಆಗಿದ್ಯಾಕೆ ಮಾಧುಸ್ವಾಮಿ? ರಾಜ್ಯದಲ್ಲಿ ಹೇಗಿತ್ತು ರಾಮನವಮಿ ಹಬ್ಬದ ಸಂಭ್ರಮ? ಚಂದ್ರು ಕೊಲೆ ಕೇಸ್ಗೆ ಕುಟುಂಬಸ್ಥರು ಮತ್ತೊಂದು ತಿರುವು ನೀಡಿದ್ದು ಹೇಗೆ? ದುಡ್ಡು ಕೊಟ್ಟಿರುವುದು ಸಾಬೀತುಪಡಿಸಲಿ ಅಂತ ಶಾಸಕ ಜಮೀರ್ಗೆ ಸವಾಲ್ ಹಾಕಿದ್ದು ಯಾರು? ಅಪಘಾತವಾಗಿತ್ತು ಎನ್ನಲಾದ ಚಂದ್ರು ಸ್ಕೂಟರ್ ಡ್ಯಾಮೇಜ್ ಆಗಿದ್ಯಾ? ನೋಡೋಣ. ಉರ್ದುಗಾಗಿ ಹತ್ಯೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸೈಮನ್ಗೆ 5 ಲಕ್ಷ ಕೊಟ್ಟಿರುವುದನ್ನ ಸಾಬೀತುಪಡಿಸಲಿ ಎಂದು ಶಾಸಕ ಜಮೀರ್ ಅಹಮದ್ ವಿರುದ್ಧ ಚಂದ್ರು ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅವರ ಜಾತಿ ಹುಡುಗ ಅಂತ ಪರವಹಿಸಿ ಮಾತನಾಡಿದ್ದಾರೆ. ಸುಳ್ಳು ಹೇಳಿ ತಮ್ಮ ಹುಡುಗರನ್ನ ಬಿಡಿಸುವ ಯತ್ನ ನಡೆದಿದೆ. ಅವರನ್ನ ಹೊರಗೆ ತರಲು ಈ ರೀತಿ ಮಾತನಾಡಿದ್ದಾರೆ. ನಮ್ಮ ಮಗ ಸತ್ತಿದ್ದಾನೆ, ನಮಗೆ ಹೊಟ್ಟೆ ಉರಿತಾ ಇದೆ ಅಂತ ಚಂದ್ರು ಕುಟುಂಬಸ್ಥರು ಕೆಂಡಕಾರಿದ್ದಾರೆ. ಚಂದ್ರು ಕೊಲೆ ಕೇಸ್ನಲ್ಲಿ ಸೈಮನ್ ಹಣ ಪಡೆದು ಹೇಳಿಕೆ ನೀಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿಬಂದಿದ್ದು, ಈ ಬಗ್ಗೆ ಚಂದ್ರು ಸಹೋದರ ಸ್ಯಾಮ್ಯುಯಲ್ ಸ್ಪಷ್ಟನೆ ನೀಡಿದ್ದಾರೆ. ನಮಗೆ ಯಾರು ಕೂಡ ₹1 ಕೊಟ್ಟಿಲ್ಲ. ಶಾಸಕ ಜಮೀರ್ ಅಹಮದ್ ಹೇಳಿಕೆ ಸಂಪೂರ್ಣ ಸುಳ್ಳು ಅಂತ ಚಂದ್ರು ಸಹೋದರ ಸ್ಯಾಮ್ಯುಯಲ್ ಹೇಳಿಕೆ ನೀಡಿದ್ದಾರೆ. ನಾವು ಪೊಲೀಸ್ ಠಾಣೆಗೆ ಹೋಗಿ ಬರ್ತಾ ಇದ್ದೇವಷ್ಟೇ. ಪೊಲೀಸ್ ಠಾಣೆ ಒಳಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ. ನೇರವಾಗಿ ಕೋರ್ಟ್ಗೆ ಬಂದು ಹೇಳಬೇಕು ಅಂದ್ರು ಅಷ್ಟೇ ಅಂತ ಸ್ಯಾಮ್ಯುಯಲ್ ತಿಳಿಸಿದ್ದಾರೆ. ₹1 ಕೊಟ್ಟಿಲ್ಲ ಸರ್. ಶಾಸಕ ಜಮೀರ್ ಅಹಮದ್ ವಿರುದ್ಧ ಮೃತ ಚಂದ್ರು ಸಹೋದರ ಸ್ಯಾಮ್ಯುಯಲ್ ವಾಗ್ದಾಳಿ ನಡೆಸಿದ್ದಾರೆ. ಯಾರಿಗೂ ಕೂಡ ₹1 ಕೊಟ್ಟಿಲ್ಲ. ಅವರು ರಾಜಕೀಯ ಮಾಡೋದಕ್ಕೆ ನಾವೇನಾ ಸಿಕ್ಕಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಸೈಮನ್ ಯಾವ ವಿಚಾರಕ್ಕೆ ಕೊಲೆ ಆಯ್ತು ಅಂತ ಅವತ್ತು ಹೇಳಿಲ್ಲ. ಗಾಡಿ ನಿಲ್ಲಿಸಿ ಬಂದಾಗ ಯಾರೋ ಜಗಳ ಮಾಡಿದ್ರು ಅಂತ ಅಷ್ಟೇ ಸೈಮನ್ ಹೇಳ್ದ ಅಂತ ಸ್ಯಾಮ್ಯುಯಲ್ ಹೇಳಿದ್ದಾರೆ. ನಾವು ಹಣಕ್ಕಾಗಿ ಸಾಯೋರಲ್ಲ, ಸಾವಿಗೆ ನ್ಯಾಯ ಬೇಕು ಅಂತ ಶಾಸಕ ಜಮೀರ್ ಅಹಮದ್ ವಿರುದ್ಧ ಚಂದ್ರು ಅಜ್ಜಿ ಆಕ್ರೋಶ ಹೊರಹಾಕಿದ್ದಾರೆ. ಅವರ ಜಾತಿಯವರನ್ನ ಬಿಡಿಸಲು ಹೀಗೆ ಮಾಡ್ತಿದ್ದಾರೆ. ಜಮೀರನ್ನ ನಮ್ಮ ಮುಂದೆ ಕರೆದುಕೊಂಡು ಬನ್ನಿ, ಅವರ ಹತ್ರ ಮಾತನಾಡ್ತೇವೆ. ಜಮೀರ್ ಅಹಮದ್ ಯಾಕೆ ಸುಳ್ಳು ಹೇಳಬೇಕು? ನಮ್ಗೆ ಟೀಗೂ ₹1 ಕೊಟ್ಟಿಲ್ಲ ಅಂತ ಚಂದ್ರು ಅಜ್ಜಿ ಹೇಳಿದ್ದಾರೆ. ಕೊಲೆಗೆ ಸಂಬಂಧ ಮೃತ ಚಂದ್ರು ಬೈಕ್ನ ಜೆಜೆ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. KA02 KJ 4195 ನಂಬರ್ನ ಬೈಕ್ಗೆ ಯಾವುದೇ ಹಾನಿಯಾಗಿಲ್ಲ. ಅಪಘಾತಕ್ಕೆ ಒಳಗಾಗಿರೋದಕ್ಕೆ ಯಾವ ಕುರುಹು ಕೂಡ ಇಲ್ಲ. ಬೈಕ್ ಡಿಕ್ಕಿ ವಿಚಾರದಲ್ಲಿ ಗಲಾಟೆಯಾಗಿ ಕೊಲೆ ಎನ್ನಲಾಗಿದ್ದು, ಆದರೆ ಬೈಕ್ಗೆ ಸಣ್ಣ ಡ್ಯಾಮೇಜ್ ಕೂಡ ಆಗಿಲ್ಲ. ಗೃಹ ಸಚಿವ ಆರಗ ಜ್ಞಾನೇಂದ್ರ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಒಬ್ಬ ಅಸಮರ್ಥ. ಆರಗಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಆಗ್ತಿಲ್ಲ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಕೋಮು ಸಂಘರ್ಷ ಹುಟ್ಟು ಹಾಕುವುದೇ ಇವರ ಕೆಲಸ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಇವರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಓಟಿಗೋಸ್ಕರ ದ್ವೇಷದ ವಿಚಾರ ತಂದು ರಾಜ್ಯ ಹಾಳು ಮಾಡುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಗೃಹ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ, ಸಿಟಿ ರವಿ ಮತ್ತೊಂದು ಹೇಳಿಕೆ ಕೊಡ್ತಾರೆ, ಕಮಿಷನರ್ ಇನ್ನೊಂದು ಹೇಳಿಕೆ ಕೊಡ್ತಾರೆ. ರಾಜ್ಯದ ಜನರಿಗೆ ಇದೆಲ್ಲ ಅರ್ಥ ಆಗ್ತಿದೆ. ಚಂದ್ರು ಹತ್ಯೆ ಕೇಸ್ನ ತನಿಖೆ ಸಿಐಡಿಗಾದ್ರೂ ಕೊಡ್ಲಿ, ಎಲ್ಲಿಗಾದ್ರೂ ಕೊಡ್ಲಿ, ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲಿ, ನಾವು ತಪ್ಪು ಮಾಡಿದವರ ಪರ ಇಲ್ಲ ಅಂತ ಹೇಳಿದ್ದಾರೆ. ಸಿಐಡಿ ಹೆಗಲಿಗೆ ಚಂದ್ರು ಕೊಲೆ ಪ್ರಕರಣ ವರ್ಗಾವಣೆ ಮಾಡಿದ್ದು ಯಾಕೆ? ಸಮರ್ಥರಲ್ಲ ಅನ್ನೋ ಹೇಳಿಕೆಗೆ ಆರಗ ಜ್ಞಾನೇಂದ್ರ ತಿರುಗೇಟು ನೀಡಿದ್ದು ಏನು? ಕಮಿಷನರ್ ಪಂತ್ ಹೇಳಿಕೆಯನ್ನ ಸಚಿವ ಮಾಧುಸ್ವಾಮಿ ಸಮರ್ಥಿಸಿಕೊಂಡಿದ್ದು ಹೇಗೆ? ನೋಡೋಣ. ಖಾಕಿ ವರ್ಸಸ್ ಕೇಸರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ನಡೆದಿದ್ದ ಚಂದ್ರು ಕೊಲೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಚಂದ್ರು ಸ್ನೇಹಿತ ಸೈಮನ್ ಹೇಳಿದ ಹೇಳಿಕೆಯಿಂದ ಇದೀಗ ಕೇಸರಿ ವರ್ಸಸ್ ಖಾಕಿ ಎನ್ನುವಂತಾಗಿದೆ. ಕೊಲೆ ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಿದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ವಿರುದ್ಧವೇ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಚಂದ್ರು ಕೊಲೆ ಪ್ರಕರಣವನ್ನ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಚಂದ್ರು ಹತ್ಯೆ ಪ್ರಕರಣದಲ್ಲಿ ಎಲ್ಲ ಆಯಾಮದಲ್ಲೂ ತನಿಖೆ ನಡೀತಾ ಇದ್ದು, ಸಿಎಂ ಜೊತೆ ಚರ್ಚಿಸಿಯೇ ಸಿಐಡಿ ತನಿಖೆಗೆ ಆದೇಶಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಅಮಾನುಷವಾಗಿ ಹತ್ಯೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಲಿದೆ. ಹಂತಕರಿಗೆ, ದುಷ್ಕರ್ಮಿಗಳಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆ, ಗೃಹ ಸಚಿವರು ಅಸಮರ್ಥರಲ್ಲ ಅಂತ ತಮ್ಮ ವಿರುದ್ಧದ ಟೀಕೆಗೆ ಸಚಿವ ಆರಗ ಜ್ಞಾನೇಂದ್ರ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಸಮರ್ಥವಾಗಿ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದೇನೆ. ನಮಗೆ ಸಾಮರ್ಥ್ಯ ಇದೆ. ಸೂಕ್ತ ತನಿಖೆ ನಡೆಸುತ್ತೇವೆ. ಬಡವರ ಪಾಲಿಗೆ ಸರ್ಕಾರವಿದೆ ಅನ್ನೋದನ್ನ ತೋರಿಸುತ್ತೇವೆ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಆದರೆ ಭಾಷೆ ವಿಚಾರಕ್ಕೆ ಕೊಲೆಯಾಯ್ತಾ ಅನ್ನೋ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ಎಲ್ಲ ಆಂಗಲ್ನಲ್ಲೂ ಡೀಟೇಲ್
ಬೆಂಗಳೂರಿನ ಜೆಜೆ ನಗರದಲ್ಲಿ ಯುವಕ ಚಂದ್ರು ಹತ್ಯೆ ಪ್ರಕರಣ ಸಂಬಂಧ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಪ್ರಕರಣವನ್ನು ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿ ಆದೇಶಿಸಿದೆ. ಎಲ್ಲ ಆಯಾಮಗಳಿಂದ ತನಿಖೆ ನಡೆಸಿ ಸತ್ಯ ಬಯಲಿಗಿಳಿಬೇಕು. ಚಂದ್ರು ಕೊಲೆ ಮಾಡಿದ ಹಂತಕರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ಚಂದ್ರು ಕೊಲೆ ಕೇಸ್ನಲ್ಲಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರರ ಗೊಂದಲದ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಮಾಧುಸ್ವಾಮಿ ಆತುರವಾಗಿ ಬಂದ ಮಾಹಿತಿ ಆಧರಿಸಿ ಮಾತನಾಡಿದ್ದಾರೆ ಅಂತ ಹೇಳಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸುಳ್ಳು ಹೇಳುವ ಪ್ರಶ್ನೆ ಇಲ್ಲ. ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿದ ಹೇಳಿಕೆ ಸರಿಪಡಿಸಿದ್ದಾರೆ. ಗೃಹ ಸಚಿವರ ವಿರುದ್ಧ ಯಾವುದೇ ಅಧಿಕಾರಿಗಳು ತಿರುಗಿ ಬಿದ್ದಿಲ್ಲ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ಅಧಿಕಾರಿಗಳು ತಿರುಗಿ ಬಿದ್ದಿಲ್ಲ. ಗೃಹ ಸಚಿವರು ಒಪ್ಪಿಕೊಂಡ ಮೇಲೂ ಚರ್ಚಿಸುವುದರಲ್ಲಿ ಅರ್ಥವಿಲ್ಲ ಅಂತ ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಆತುರವಾಗಿ ಬಂದ ಮಾಹಿತಿಯನ್ನು ಆಧರಿಸಿ ಹೇಳುವ ಬದಲಾಗಿ 1-2 ನಿಮಿಷ ತಡೆದು ಮಾತನಾಡಬೇಕಾಗಿತ್ತು. ಪೂರ್ಣ ಮಾಹಿತಿ ಪಡೆದು ಹೇಳಿಕೆ ನೀಡಿದ್ರೆ ಸರಿ ಹೋಗುವುದು. ಸರಿಯಾದ ಮಾಹಿತಿ ಬಂದ ಗೃಹ ಸಚಿವರು ಒಪ್ಪಿಕೊಂಡಿದ್ದಾರೆ ಅಂತ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೊಡನಿ ಗ್ರಾಮದಲ್ಲಿ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ಚರ್ಚೆ ಮಾಡೋದ್ರಲ್ಲಿ ಕಲ್ಲಂಗಡಿ ಧ್ವಂಸಗೊಳಿಸಿದ ಕಾರ್ಯಕರ್ತರಿಗೆ ಎಫ್ಐಆರ್ ಶಾಕ್ ಎದುರಾಗಿದ್ದು ಹೇಗೆ? ಮುಸ್ಲಿಂ ವ್ಯಾಪಾರಿಗೆ ಎಚ್ಡಿ ಕುಮಾರಸ್ವಾಮಿ ಆರ್ಥಿಕ ಸಹಾಯ ಏನು? ಆರ್ಎಸ್ಎಸ್ನವರು ರಣಹೇಡಿಗಳು ಅಂತ ಕಿಡಿಕಾರಿದ್ದು ಯಾರು? ನೋಡೋಣ ಧರ್ಮಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಧಾರವಾಡದಲ್ಲಿ ಮುಸ್ಲಿಮರ ಅಂಗಡಿ ಧ್ವಂಸ ಪ್ರಕರಣ ಸಂಬಂಧ ವ್ಯಾಪಾರಿ ನಬಿ ಸಾಬ್ ದೂರಿನ ಅನ್ವಯ ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನುಗ್ಗಿಕೇರಿಯ ಹನುಮಂತ ದೇಗುಲದ ಬಳಿ ಇದ್ದಂತಹ ಕಲ್ಲಂಗಡಿ ಅಂಗಡಿಯನ್ನ ಹಿಂದೂ ಕಾರ್ಯಕರ್ತರು ತೆರವು ಮಾಡಿದ್ರು. ಕಲ್ಲಂಗಡಿಯನ್ನ ರಸ್ತೆಗೆ ಸುಟ್ಟು ಧ್ವಂಸ ಮಾಡಿದ್ರು. ಹೀಗಾಗಿ 8 ರಿಂದ 10 ಮಂದಿ ಅಂಗಡಿ ಧ್ವಂಸ ಮಾಡಿದ್ದಾರೆ ಅಂತ ನಬಿ ಸಾಬ್ ದೂರನ್ನ ನೀಡಿದ್ದು, ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಧಾರವಾಡದಲ್ಲಿ ಅಂಗಡಿ ತೆರವು ಪ್ರಕರಣ ಸಂಬಂಧ ಕಲ್ಲಂಗಡಿ ಹಣ್ಣಿನ ವ್ಯಾಪಾರಿ ನಬಿ ಸಾಬ್ ಗೆಲ್ಲೆದಾರ್ ಕಣ್ಣೀರಿಟ್ಟಿದ್ದಾರೆ. ನಮ್ಮ ಬದುಕು ಬೀದಿಗೆ ಬಿದ್ದಿದೆ. ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಕೈ ಮುಗಿದು ಕಣ್ಣೀರಿಟ್ಟಿದ್ದಾರೆ. ಇನ್ನು ಧಾರವಾಡದ ಹೊರವಲಯದಲ್ಲಿರೋ ನುಗ್ಗಿಕೇರಿ ಗ್ರಾಮದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನುಗ್ಗಿಕೇರಿಯಲ್ಲಿ ಹಿಂದೂಯೇತರರ 5 ಅಂಗಡಿಗಳು ಕಂಪ್ಲೀಟ್ ಕ್ಲೋಸ್ ಆಗಿವೆ. ನುಗ್ಗಿಕೇರಿಯಲ್ಲಿ ನಿನ್ನೆ ಹಿಂದೂಯೇತರರ ಅಂಗಡಿ ತೆರವುಗೊಳಿಸಲಾಯಿತು. ಧಾರವಾಡದ ನುಗ್ಗಿಕೇರಿ ಗ್ರಾಮದಲ್ಲಿ ಕಲ್ಲಂಗಡಿ ಹಣ್ಣಿನ ಅಂಗಡಿಯನ್ನ ತೆರವುಗೊಳಿಸಿದ ಪ್ರಕರಣ ಸಂಬಂಧ ವ್ಯಾಪಾರಿ ನಬಿ ಸಾಬ್ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ನೆರವು ನೀಡಿದ್ದಾರೆ. ನಿನ್ನೆ ಗಲಾಟೆಯಲ್ಲಿ ಹಿಂದೂ ಪರ ಕಾರ್ಯಕರ್ತರ ನಬಿ ಸಾಬ್ರ ಅಂಗಡಿಗೆ ಹಾನಿ ಮಾಡಿದ್ರು. ಹೀಗಾಗಿ ಎಚ್ಡಿ ಕುಮಾರಸ್ವಾಮಿ ತಮ್ಮ ಆಪ್ತರ ಮೂಲಕ 10,000 ರೂಪಾಯಿ ಸಹಾಯ ಮಾಡಿದ್ದಾರೆ. ಧಾರವಾಡದಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮುಸ್ಲಿಂ ವ್ಯಾಪಾರಿಗಳ ಹಣ್ಣಿನ ಅಂಗಡಿಯನ್ನ ತೆರವು ಮಾಡಿದ್ದನ್ನ ಬಿಜೆಪಿ ಸಂಸದ ಈರಣ್ಣ ಕಡಾಡಿ ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಆದೇಶವನ್ನ ಪಾಲಿಸದೆ ಉದ್ದಟತನ ಮಾಡಿದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಬರ್ತಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಕಿರುಕುಳ ನೀಡುವಂತವರಿಗೆ ಬಿಜೆಪಿ ಪಕ್ಷದಿಂದ ಬೆಂಬಲವಿಲ್ಲ. ಸಮುದಾಯದ ವ್ಯಾಪಾರಿಗಳಿಗೆ ತೊಂದರೆ ಕೊಡುವುದು ತಪ್ಪು ಅಂತ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಆರ್ಎಸ್ಎಸ್ನವರು ರಣಹೇಡಿಗಳು ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಗುಲಾಮ ಆಗಿದ್ದವರು ಬ್ರಿಟಿಷರ ಜೊತೆ ಶಾಮೀಲಾಗಿ ಇವರು ಏಜೆಂಟ್ ಆಗಿದ್ದವರು. ಸಂವಿಧಾನದ ಚೌಕಟ್ಟಿನಲ್ಲಿ ಇವರು ಹೋರಾಟ ಮಾಡಲಿ. ಆದ್ರೆ ಸ್ವತಃ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಪ್ರಚೋದನೆ ನೀಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಸಂಪುಟದಿಂದ ಆರ್ಗ ಜ್ಞಾನೇಂದ್ರರನ್ನ ವಜಾ ಮಾಡಬೇಕು. ಆದ್ರೆ ಸಿಎಂ ಪಾತ್ರಧಾರಿಯಾಗಿದ್ದಾರೆ. ಅವರ ಸೂತ್ರಧಾರಿಗಳು ನಾಗಪುರದಲ್ಲಿರುವ ವಿಷಜಂತುಗಳು. ಇವರು ಇಡೀ ರಾಷ್ಟ್ರದ ಕೋಮು ಸೌಹಾರ್ದತೆ ಕದಡಲು ಯತ್ನಿಸ್ತಾ ಇದ್ದಾರೆ ಅಂತ ಬೆಳಗಾವಿಯಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ದೇವಸ್ಥಾನ ಆವರಣದಲ್ಲಿ ಹಿಂದೂಯೇತರರು ವ್ಯಾಪಾರ ಮಾಡುವುದಕ್ಕೆ ಯಾರೂ ನಿರ್ಬಂಧ ಹೇರಲು ಆಗಲ್ಲ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. 2002ರಲ್ಲಿ ಕಾಂಗ್ರೆಸ್ ಕಾನೂನು ತಂದಿದೆ ಅಂತ ಹೇಳಬಹುದು. ಆದರೆ ದೇಗುಲ ಕಟ್ಟಡದಲ್ಲಿ ಮಾತ್ರ ವ್ಯಾಪಾರ ಮಾಡಬಾರದೆಂದು ಇದೆ. ರಸ್ತೆಯಲ್ಲಿ ವ್ಯಾಪಾರ ಮಾಡಬಾರದು ಅಂತ ಯಾರೂ ಹೇಳಿಲ್ಲ. ಕಾಳಜಿ ಇದ್ರೆ ಜಾತಿ ಹೆಸರಿನಲ್ಲಿ ಹೋಟೆಲ್, ಮಾರ್ಕೆಟ್ ಮುಚ್ಚಲಿ ಅಂತ ಹರಿಪ್ರಸಾದ್ ಸವಾಲ್ ಹಾಕಿದ್ದಾರೆ. ರಾಷ್ಟ್ರದ ಗಡಿ ರಕ್ಷಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಫಲರಾಗಿದ್ದಾರೆ. ಹೀಗಾಗಿ ಅದನ್ನು ಮರೆಮಾಚಲು ಈಗ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಆರೋಪ ಮಾಡಿದ್ದಾರೆ. ದೇಶದ 130 ಕೋಟಿ ಜನರಿಗೆ ಸಮಾನವಾದ ಹಕ್ಕಿದೆ. ಸಮಾನವಾದ ಅವಕಾಶ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ.
ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ವಿಚಾರಕ್ಕೆ ಕಾನೂನು ಸಚಿವ ಮಾಧುಸ್ವಾಮಿ ಗರಂ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೊಡನಿ ಗ್ರಾಮದಲ್ಲಿ ಮಾತನಾಡಿದಂತಹ ಅವರು, ಎಲ್ಲರಿಗೂ ವ್ಯಾಪಾರ ಮಾಡುವ ಹಕ್ಕಿದೆ, ವಿರೋಧಿಸಲಾಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಹಿಂದೂ ಪರ ಸಂಘಟನೆಗಳು ಯಾಕೆ ಹೀಗೆ ಮಾಡ್ತಿವೆ ಅಂತ ಪ್ರಶ್ನೆ ಮಾಡಿದ್ದು, ಸಂಘಟನೆಗಳ ವರ್ತನೆ ಮಿತಿ ಮೀರಿದ್ರೆ ಕ್ರಮ ಕೈಗೊಳ್ಳುತ್ತೆ, ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೆ. ಈ ದೇಶ ಎಲ್ಲರಿಗೂ ಸೇರಿತು ಅಂತ ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಗದಗದ ಜಾತ್ರೆಯಲ್ಲೂ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹೇರುವ ಸಾಧ್ಯತೆ ಇದೆ. ತೌಂಟದಾರ್ಯ ಮಠದ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡದಂತೆ ಪ್ರತಿಭಟನೆ ಮಾಡಲಾಗಿದೆ. ಮಠದ ಆಡಳಿತ ಮಂಡಳಿಯ ವಿರುದ್ಧ ಹಿಂದೂ ವೀರಶೈವ ಲಿಂಗಾಯತ ಯುವ ವೇದಿಕೆ, ಶ್ರೀರಾಮ ಸೇನೆ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಭಾವೈಕ್ಯತೆಯ ಹೆಸರಿನಲ್ಲಿ ಹಿಂದೂಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅಂತ ತೌಂಟದಾರ್ಯ ಮಠದ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಚಂದ್ರು ಕೊಲೆ ಬಗ್ಗೆ ಕೈಕಮಲದ ವಾಕ್ಸಮರ ಹೇಗಿತ್ತು? ಸರ್ಕಾರವನ್ನೇ ಆರ್ಎಸ್ಎಸ್ನ ಔಟ್ಸೋರ್ಸ್ ಮಾಡಿದ್ದಾರೆ ಅಂತ ಹೇಳಿದ್ಯಾರು? ನನಗೆ ಅವರ ಸರ್ಟಿಫಿಕೇಟ್ ಬೇಕಾಗಿಲ್ಲ ಎಂದು ಆರಗ ಜ್ಞಾನೇಂದ್ರ ಕೌಂಟರ್ ಕೊಟ್ಟಿದ್ದು ಯಾರಿಗೆ? ನೋಡೋಣ ಟಾಕ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸಿಡಿದೆದ್ದಿದ್ದು ಸಿಎಂ ಬೊಮ್ಮಾಯಿ ವಿರುದ್ಧವೂ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಎಂ ಬೊಮ್ಮಾಯಿ ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಸರ್ಕಾರವನ್ನೇ ಆರ್ಎಸ್ಎಸ್ಗೆ ಔಟ್ಸೋರ್ಸ್ ಮಾಡಿದ್ದಾರೆ. ಆರ್ಎಸ್ಎಸ್ ಪುಂಡರನ್ನ ಗುತ್ತಿಗೆ ಆಧಾರದಲ್ಲಿ ನೇಮಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಇದೊಂದು ಶಾಶ್ವತ ಕಳಂಕ. ಸರ್ಕಾರವನ್ನ ಸಂಘ ಪರಿವಾರಕ್ಕೆ ಅಡಬಿಟ್ಟರೆ ತಮ್ಮ ಕುರ್ಚಿ ಉಳಿಸಿಕೊಳ್ಳಬಹುದೆಂದು ಸಿಎಂ ಬೊಮ್ಮಾಯಿ ಕನಸು ಕಾಣ್ತಿದ್ದಾರೆ ಅಂತ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಚಂದ್ರು ಹತ್ಯೆ ಕೇಸ್ ಬಗ್ಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಡಿಜಿ ಅಂಡ್ ಐಪಿ ಹೇಳಿಕೆಯನ್ನ ಸಿಟಿ ರವಿ ಧಿಕ್ಕರಿಸಿದ್ದಾರೆ. ಇಂಥ ಕೂಗುಮಾರಿಗಳ ಬಾಯಿ ಮುಚ್ಚಿಸಲಾಗ್ತಿಲ್ಲ. ಸಿಎಂ ಬೊಮ್ಮಾಯಿ ಮೂಕ ಬಸವಣ್ಣನಾಗಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಇಂಥ ತಂಟೆಕೋರರ ಬೇಜವಾಬ್ದಾರಿ ಹೇಳಿಕೆಯಿಂದ ಇಡೀ ಪೊಲೀಸ್ ಇಲಾಖೆ ನೈತಿಕವಾಗಿ ಕುಸಿದಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಸಂವಿಧಾನದ ವಿರುದ್ಧ ಮಾತನಾಡುವವರು ದೇಶದ್ರೋಹಿಗಳು. ಮೋಹನ್ ಭಾಗವತ್ ಸಂವಿಧಾನದ ವಿರುದ್ಧ ಮಾತನಾಡಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ನವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದವರು ದೇಶ ಬಿಟ್ಟು ಹೋಗ್ಲಿ. ಭಾರತದಲ್ಲಿ ಒಂದೇ ಧರ್ಮ ಒಂದೇ ಭಾಷೆ ಹೇರಲು ಸಾಧ್ಯವಿಲ್ಲ ಅಂತ ಬೆಳಗಾವಿಯಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿರುವ ಶಾಸಕ ಪ್ರಿಯಾಂಕ್ ಖರ್ಗೆ ಇದ್ದ ಮೂವರಲ್ಲಿ ಕದ್ದವರು ಯಾರೆಂದು ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಪೊಲೀಸ್ ಆಯುಕ್ತರು ಕೆಲಸ ಮಾಡ್ತಿದ್ದಾರೆ. ಒಂದು ವೇಳೆ ಅವರು ಸುಳ್ಳು ಹೇಳಿದ್ರೆ ಅವರನ್ನ ವಜಾ ಮಾಡಿ, ಇಲ್ಲದಿದ್ರೆ ಗೃಹ ಸಚಿವರು ಸುಳ್ಳು ಹೇಳಿದ್ರೆ ಅವರನ್ನ ವಜಾ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ವಿರುದ್ಧ ಮಾಜಿ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಆರಗ ಜ್ಞಾನೇಂದ್ರಗೆ ಜ್ಞಾನ ಇದೆಯೋ ಇಲ್ವೋ ನೋಡಬೇಕು. ಬಿಜೆಪಿ ನಾಯಕರು ಗೃಹ ಸಚಿವರನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಅವರಿಗೆ ನಾಚಿಕೆಯಾಗಬೇಕು. ನಿಮಗೆ ತಾಕತ್ತು ಇದ್ರೆ ತೈಲ ಬೆಲೆ ಏರಿಕೆಯ ಬಗ್ಗೆ ಮಾತನಾಡಿ. ಬಿಜೆಪಿಯವರಿಗೆ ಅಂತ್ಯಕಾಲ ಸಮೀಪವಾಗಿದೆ ಅಂತ ಬಿಜೆಪಿ ಮತ್ತು ಆರಗ ವಿರುದ್ಧ ತಂಗಡಗಿ ಕೆಂಡಾಮಂಡಲರಾಗಿದ್ದಾರೆ. ಗೃಹ ಸಚಿವ ಒಬ್ಬ ಅಸಮರ್ಥ ಅನ್ನೋ ಸಿದ್ದರಾಮಯ್ಯ ಆರೋಪಕ್ಕೆ ಆರಗ ಜ್ಞಾನೇಂದ್ರ ತಿರುಗೇಟು ನೀಡಿದ್ದಾರೆ. ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ. ನನಗೆ ಸಿದ್ದರಾಮಯ್ಯ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಅವರ ಸರ್ಟಿಫಿಕೇಟ್ನಿಂದ ನಮ್ಮ ಸಾಮರ್ಥ್ಯ ಅಳಿಯಲಾಗಲ್ಲ. ನಾನು ನಮ್ಮ ಪಕ್ಷ ಸಿಎಂ ಮೆಚ್ಚುವಂತ ಕೆಲಸ ಮಾಡಿದ್ದೇನೆ. ಕೆಲ ಘಟನೆ ಇಟ್ಕೊಂಡು ಅಸಮರ್ಥ ಅನ್ನೋದು ಸರಿಯಲ್ಲ. ನಾನು ಸಮರ್ಥನಾಗಿ ಕೆಲಸ ಮಾಡ್ತಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಕಲ್ಲಂಗಡಿ ಹಣ್ಣಿನ ಬಗ್ಗೆ ಕನಕಾರ ಎಚ್ಡಿಕೆ ಮತ್ತು ಸಿದ್ದರಾಮಯ್ಯಗೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಕಲ್ಲಂಗಡಿ ಹಣ್ಣಿನ ಬಗ್ಗೆ ಕನಿಕರ ತೋರಿಸುವವರು ತಲೆ ಹೊಡೆದಾಗ ಯಾಕೆ ತೋರಿಸಲಿಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಪ್ರಶ್ನಿಸಿದ್ದಾರೆ. ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಬಿದ್ದಾಗ ಸೈಲೆಂಟ್ ಆಗಿದ್ರು. ಈಗ ತೋರಿಸುವ ಕಳಕಳಿ ಆಗಲು ತೋರಿಸಬೇಕಿತ್ತು. ತಲೆ ಹೊಡೆದಾಗ ಯಾಕೆ ಎಲ್ಲರೂ ಸುಮ್ಮನಿರ್ತಾರೆ? ಖಂಡಿಸಿದ್ರೆ ಓಟು ಕೈತಪ್ಪುತ್ತೆ ಎಂಬ ಸಂಕಟನ ಎಂದು ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಯಾಕೆ ಅವಾಗ ಸುಮ್ಮನೆ ಆಗ್ತಾರೆ? ರಾಜ್ಯದಲ್ಲಿ ಕಳೆಗಟ್ಟಿದ್ದು ಹೇಗೆ? ಶ್ರೀರಾಮನವಮಿ ಸಂಭ್ರಮ ಹಬ್ಬದ ಪ್ರಯುಕ್ತ ಎಲ್ಲೆಲ್ಲಿ ಶೋಭಾಯಾತ್ರೆ ಆಯೋಜಿಸಲಾಗಿತ್ತು. ಅಯೋಧ್ಯೆ ಆಯ್ತು, ಮಥುರಾ ಬಾಕಿ ಅಂತ ಘೋಷಣೆ ಕೂಗಿದ್ದು ಎಲ್ಲಿ? ನೋಡೋಣ ಜೈ ಶ್ರೀರಾಮ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯದಲ್ಲಿ ಶ್ರೀರಾಮನವಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿತು. ಬೆಂಗಳೂರು ಸೇರಿ ರಾಜ್ಯದೆಲ್ಲೆಡೆ ರಾಮ ಮಂದಿರಗಳಲ್ಲಿ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ರಾಮನವಮಿ ಪ್ರಯುಕ್ತ ಹಲವೆಡೆ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಶೋಭಾಯಾತ್ರೆ ಹಿನ್ನೆಲೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ಬೆಂಗಳೂರಿನಲ್ಲಿ ಶ್ರೀರಾಮನವಮಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ನಗರದ ವಿವಿಧೆಡೆ ಶ್ರೀರಾಮನ ಅದ್ಧೂರಿ ಶೋಭಾಯಾತ್ರೆ ಮಾಡಲಾಗಿದೆ. ಹೊಸಕೆರೆಹಳ್ಳಿ ಭವಾನಿ ಶಂಕರ ದೇಗುಲದಿಂದ ಆರ್ಎಸ್ಎಸ್ ಕಾರ್ಯಕರ್ತರು ಶ್ರೀರಾಮ ರಥಯಾತ್ರೆ ಮೆರವಣಿಗೆ ಮಾಡಿದ್ರು. ಹರೇಹಳ್ಳಿಯ ಹನುಮಗಿರಿ ಬೆಟ್ಟದವರೆಗೆ ನಡೆದ ಶೋಭಾಯಾತ್ರೆಗೆ ಚನ್ನಸಂದ್ರದ ಓಂಕಾರ ಆಶ್ರಯದ ಶ್ರೀ ಮಧುಸೂದನಾನಂದಪುರಿ ಸ್ವಾಮೀಜಿ ಚಾಲನೆ ಕೊಟ್ಟರು. ಪದ್ಮನಾಭ ನಗರದಲ್ಲಿ ಸಚಿವ ಅಶೋಕ್ ನೇತೃತ್ವದಲ್ಲಿ ಮೆರವಣಿಗೆ ನಡೆಯಿತು. ಶ್ರೀರಾಮನ ಶೋಭಾಯಾತ್ರೆಯಲ್ಲಿ ಹಿಂದೂ ಪರ ಕಾರ್ಯಕರ್ತರು ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಡೊಳ್ಳು ಸದಿಗೆ ಭರ್ಜರಿಯಾಗಿ ಕುಣಿದು ಕುಪ್ಪಳಿಸಿದ್ರು. ಶೋಭಾಯಾತ್ರೆಯ ದಾರಿಯುದ್ದಕ್ಕೂ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಣೆ ಮಾಡಿದ್ರು. ಶೋಭಾಯಾತ್ರೆಯಲ್ಲಿ ಅಯೋಧ್ಯೆ ಆಯ್ತು, ಕಾಶಿ ಮಥುರಾ ಬಾಕಿ ಅಂತ ಘೋಷಣೆ ಕೂಗಿದ್ರು. ಕಲಬುರಗಿ ನಗರದಲ್ಲಿ ರಾಮನವಮಿ ಅಂಗವಾಗಿ ಶೋಭಾಯಾತ್ರೆ ನಡೆಸಲಾಯಿತು. ನಗರದ ಆಳಂದ ಚೆಕ್ಪೋಸ್ಟ್ನಲ್ಲಿ ರಾಮನ ಮೂರ್ತಿಗೆ ವಿವಿಧ ಮಠಾಧೀಶರು ಪೂಜೆ ಸಲ್ಲಿಸಿದ್ರು. ಬಳಿಕ ನಗರದ ರಾಮತೀರ್ಥದಿಂದ ಹೊರಟ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ರು. ಡಿಜೆ ಸದ್ದಿಗೆ ಸಾರ್ವಜನಿಕರು ಕುಣಿದು ಕುಪ್ಪಳಿಸಿದ್ರು. ಕಲಬುರಗಿ ನಗರದಲ್ಲಿ ಕೇಸರಿ ಬಾವುಟ ರಾರಾಜಿಸಿತು. ಶ್ರೀರಾಮನವಮಿ ಎಂದೇ ಪಂಚಮುಖಿ ಆಂಜನೇಯ ವಿಗ್ರಹವನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದರು. ತುಮಕೂರು ಜಿಲ್ಲೆಯ ಕುಣಿಗಲ್ ಹೊರವಲಯದ ಬಿದನಗೆರೆಯಲ್ಲಿ ವಿಶ್ವದಲ್ಲೇ ಅತಿ ಎತ್ತರದ 161 ಅಡಿಯ ಪಂಚಮುಖಿ ಆಂಜನೇಯ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗಿದ್ದು ಸಿಎಂ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ಅಶ್ವಥ್ ನಾರಾಯಣ್, ಕೋಲಾರ ಸಂಸದ ಮುನಿಸ್ವಾಮಿ, ಶಾಸಕ ಡಾಕ್ಟರ್ ರಂಗನಾಥ್, ರಾಜುಗೌಡ, ತಾರಾ ಅನುರಾಧ, ಮಾಜಿ ಸಂಸದ ಮುದ್ದ ಹನುಮೇಗೌಡ ಸೇರಿ ಅನೇಕರು ಭಾಗಿಯಾಗಿದ್ದರು. ರಾಮನವಮಿ ಹಿನ್ನೆಲೆ ಮಂತ್ರಾಲಯದ ರಾಯರ ಮಠದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ಮೂಲ ರಾಮದೇವರು ಹಾಗೂ ಬೃಂದಾವನಕ್ಕೆ ಮಂತ್ರಾಲಯದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಪೂಜೆಯನ್ನ ಸಲ್ಲಿಸಿದರು. ರಾಮನವಮಿ ಹಿನ್ನೆಲೆ ರಾಯರ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ರಾಮನವಮಿ ಪ್ರಯುಕ್ತ ಬೆಂಗಳೂರಿನ ಪಾದರಾಯನಪುರದಲ್ಲಿರುವ ಶ್ರೀರಾಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಶ್ರೀರಾಮ ಮೂರ್ತಿಗೆ ಅಭಿಷೇಕ ಮಾಡಿ ಪಾನಕ, ಮಜ್ಜಿಗೆ ವಿತರಣೆ ಮಾಡಿದ್ರು. ಇದೇ ವೇಳೆ ಟಿವಿ9 ಜೊತೆ ಮಾತನಾಡಿದ ಪ್ರಧಾನ ಅರ್ಚಕ ವಾಸುದೇವ ಭಟ್, ಇಲ್ಲಿ ಪ್ರತಿದಿನ ಪೂಜೆ ಪುನಸ್ಕಾರ ನಡೆಯುತ್ತೆ, ಇವತ್ತು ವಿಶೇಷವಾದ ಪೂಜೆ ಮಾಡಿದ್ದೇವೆ ಅಂತ ಹೇಳಿದ್ರು. ರಾಮನವಮಿ ಪ್ರಯುಕ್ತ ಬೆಂಗಳೂರು ದೇಗುಲಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿದೆ. ಮುಂಜಾನೆಯಿಂದಲೇ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಿದೆ. ಬಸವನಗುಡಿಯ ಕಾರಂಜಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಆಂಜನೇಯ ಸ್ವಾಮಿ ಮೂರ್ತಿಗೆ ಹಾಲು, ಮೊಸರು ಹಾಗೂ ಬಾಳೆಹಣ್ಣಿನಿಂದ ಅಭಿಷೇಕ ಮಾಡಿದ್ರು. ಇನ್ನು ಚಿಕ್ಕಪೇಟೆಯಲ್ಲಿರುವ ಕೋದಂಡ ರಾಮಾಂಜನೇಯ ದೇವಾಲಯದಲ್ಲಿ ಹಬ್ಬದ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದು ಪ್ರಸಾದ ವಿತರಣೆ ಮಾಡಲಾಯಿತು. ಕೋಲಾರದಲ್ಲಿ ನಡೆಯಬೇಕಿದ್ದ ಶೋಭಾಯಾತ್ರೆ ರದ್ದುಗೊಳಿಸಲಾಗಿದೆ. ಶ್ರೀರಾಮ ಸೇನೆ ಶೋಭಾಯಾತ್ರೆ ಆಯೋಜಿಸಿತ್ತು. ಆದರೆ ಮುಳುಬಾಗಿಲಿನಲ್ಲಿ ನಡೆದ ಯಾತ್ರೆಯಲ್ಲಿ ಕಲ್ಲು ತೂರಾಟ ಹಿನ್ನೆಲೆ ಶೋಭಾಯಾತ್ರೆ ರದ್ದು ಮಾಡಲಾಗಿದೆ. ಕಾರ್ಯಕ್ರಮ ಶ್ರೀರಾಮ ಕಲ್ಯಾಣೋತ್ಸವಕ್ಕಷ್ಟೇ ಅವಕಾಶ ನೀಡಿದ್ರು. ಕೋಲಾರ ಅತಿ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತು.